ಆಯುಧ ಪೂಜೆ ದಸರಾ ಹಬ್ಬದ ಪ್ರಯುಕ್ತ ಇವತ್ತು ಆಯುಧ ಪೂಜೆ ಮಾಡ್ತಾಯಿದ್ವಿ. ನಾನು ಹೆಚ್ಚು ಕಮ್ಮಿ 90ನೇ ಇಸ್ವಿಂದು ಈ ಆಯುಧ ಪೂಜೆನ ನನ್ನ ಸ್ನೇಹಿತರುಗಳು, ನಮ್ಮ ಬಂಧು ಮಹಿನಿ ಯಾರೋ ಎಲ್ಲರೂ ಕೂಡ ಕರೆದು ಆಯುಧ ಪೂಜೆಯಲ್ಲಿ ನಮ್ಮ ಗಾಡಿಗಳು, ನಮ್ಮ ಟ್ರಾಕ್ಟ್ರು ಮತ್ತು ನಮ್ಮ ಬಿಲ್ಡಿಂಗ್ ಎಲ್ಲ ಸೇರಿ ಆಯುಧ ಪೂಜೆ ಮಾಡ್ತೀನಿ. ಈ ಆಯುಧ ಪೂಜೆಗೆ ಎಲ್ಲರೂ ಕೂಡ ಈ ದಿವಸ ಬಂದಿದ್ದಾರೆ. ಎಲ್ಲರೂ ಆಯುಧ ಪೂಜೆ ಪ್ರಯುಕ್ತ ವಿಜಯದಶಮಿ ಆಯುಧ ಪೂಜೆ ಎಲ್ಲರೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ಇವತ್ತು ಸ್ವೀಟ್ ಹಂಚಿ ಇವತ್ತು ವಿಜೃಂಭಣೆಯಿಂದ ಎಲ್ಲ ಗಾಡಿಗಳಿಗೂ ಪೂಜೆ ಮಾಡಿ, ಈಗ ನಾನು ಪೆಟ್ರೋಲ್ ಬಂಕ್ ಇದೆ ನಮ್ಮದು, ಅಲ್ಲಿಗೆ ಪೂಜೆಗೆ ಹೋಗ್ಬೇಕು. ಇಲ್ಲಿ ಫಾರಮ್ ಇದೆ ಕೂರುಗಳಿ, ಅಲ್ಲಿಗೆ ಇನ್ನೂ ಒಂದು ಪೂಜೆ ಇದೆ, ಹೋಗ್ಬೇಕು. ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಮಾತಾಡಿ ಇವತ್ತು ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಇವತ್ತು ಆಚರಣೆ ಮಾಡಿದ್ವಿ ದಸರಾ ಹಬ್ಬದ ಪ್ರಯುಕ್ತ ಆಯುಧ ಪೂಜೆ. ಎಲ್ಲ ನಾವೆಲ್ಲ ಕುಟುಂಬದ ಪೌರ ಕಾರ್ಮಿಕರು, ನಮ್ಮ ಇವರೆಲ್ಲ ನಮ್ಮ ಕುಟುಂಬದವ್ರು. ಹಂಗೆ ಎಲ್ಲರೂ ಕೂಡ ನಾವು ಪ್ರತಿ ವರ್ಷವೂ ಈ ದಸರಾ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಸ್ವೀಟ್ ಕೊಟ್ಟು ಎಲ್ಲರೂ ಹಬ್ಬ ಆಚರಿಸೋದು ಇದು ತುಂಬ ವರ್ಷದವು ನಡ್ಕೊಂಡು ಬರ್ತಾಯಿದೆ, ಹಂಗೆ ನಡ್ಕೊ ಹೋಗ್ತಾಯಿದ್ವಿ. ಓಕೆ. ಬೆಳವಾಡಿ ಭಾಗ್ಯ ಶಿವಮೂರ್ತಿಯವರು ನಮಗೆ ನೆನ್ನೆ ಎಲ್ಲ ಸಿಕ್ಕಿ ಆಯುಧ ಪೂಜೆ ಇದೆಯಪ್ಪ, ಎಲ್ಲ ಸ್ನೇಹಿತರುಗಳು ಬರಬೇಕು ಅಂತ ಹೇಳಿದ್ರು. ಖಂಡಿತ 10 ಗಂಟೆಗೆ ಬರ್ತೀವಿ ಅಂತಂದ್ವಿ. ಖಂಡಿತ ಎಲ್ಲ ಸ್ನೇಹಿತರುಗಳು ಬಂದು ಈಗ ಅವರು ಎಲ್ಲ ವೆಹಿಕಲ್ಲು, ಕಾರ್ಗಳಿರ್ಬೋದು, ಟ್ಯಾಕ್ಟ್ರ್ ಇರ್ಬೋದು, ಬೈಕ್ ಇರ್ಬೋದು, ಮತ್ತು ಮನೆ ಸೇರಿದಂಗೆ ಎಲ್ಲ ಫಾರ್ಮ್ ಹೌಸು, ಪೆಟ್ರೋಲ್ ಬಂಕು ಎಲ್ಲನೂ ಪೂಜೆ ಪುನಸ್ಕಾರವನ್ನು ಅದ್ದೂರಿಯಾಗಿ ಮಾಡಿದ್ರು. ಎಲ್ಲ ಸ್ನೇಹಿತರಿಗೂ ನಮಗೆ ನೋಡಿ ಒಳ್ಳೆ ಮಹಾಲಕ್ಷ್ಮಿ ಸ್ವೀಟ್ನ ಎಲ್ಲ ಕೊಟ್ಟಿದ್ದಾರೆ. ನಂದಿನಿ ಇರಲಿ, ನಂದಿನಿ ಸ್ವೀಟನ್ನು ಕೊಟ್ಟು ಎಲ್ಲ ನಮ್ಮ ಮನಸ್ಸನ್ನೆಲ್ಲ ಸಂತೋಷಪಡಿಸಿದ್ದಾರೆ. ಅವರು ಇದೇ ಥರ ಇನ್ನು ಮುಂದೆ ಇನ್ನೂ ಅದ್ದೂರಿಯಾಗಿ ಈ ಕಾರ್ಯಕ್ರಮನ ಮಾಡಿ ನಮಗೆಲ್ಲರಿಗೂ ಇನ್ನೂ ಚೆನ್ನಾಗಿ ಸ್ವೀಟ್ ಕೊಟ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಚೆನ್ನಾಗಿ ಐಶ್ವರ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಿದ್ದೀನಿ. ಎಲ್ರಿಗೂ ನಮಸ್ಕಾರ. ದಸರಾ ಹಾಗೂ ವಿಜಯದಶಮಿ ಶುಭಾಶಯಗಳೊಂದಿಗೆ ಇವತ್ತಿನ ದಿನ ಏನು ನಮ್ಮ ನಾಯಕರಂಥ ಶಿವಮೂರ್ತಿರವರು ಅವರ ಮನೆಯಲ್ಲಿ ಆಯುಧ ಪೂಜೆನ ತುಂಬ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಈ ವರ್ಷ ಅಂತ ಅಲ್ಲ, ಅವರು ತುಂಬ ಹಿಂದಿನಿಂದಲೂ ಸಹ ಈ ಒಂದು ದಸರಾ ಆಗ್ಬೋದು, ಯಾವುದೇ ಹಬ್ಬ ಆಚರಣೆ ಆಗಿರ್ಬೋದು, ಇಡೀ ಊರನ್ನೇ ಅವ್ರು ಇನ್ವೈಟ್ ಮಾಡ್ತಾರೆ. ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಂಧು ಬಳಗರು, ಆತ್ಮೀಯರು ಎಲ್ಲರೂ ಸಹ ಇನ್ವೈಟ್ ಮಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ತುಂಬ ಅದ್ದೂರಿಯಾಗಿ ಆಯುಧ ಪೂಜೆನ ಆಚರಣೆ ಮಾಡಿದ್ದಾರೆ. ಅದೇ ಇನ್ನೊಂದೇನಪ್ಪ ಅಂದರೆ ವಿಶೇಷ, ಈ ಒಂದು ದಸರಾದಲ್ಲಿ ಯಾರೋ ಹೆಂಗೆಂಗೋ ಸುಮ್ಮನೆ ಮಾಡೋ ಅಂಥದ್ದು ಇದ್ದೇ ಇರ್ತದೆ. ಸುಮ್ಮನೆ ಪೂಜಾ ಕಾರ್ಯಕ್ರಮಗಳು ಇದ್ದಿದ್ದೆ. ಅವರಲ್ಲಿ ವಿಶೇಷ ಏನಪ್ಪ ಅಂತ ತುಂಬ ಪ್ರೀತಿಯಿಂದ ಎಲ್ಲರೂ ಇನ್ವೈಟ್ ಮಾಡ್ತಾರೆ. ಯಾರೂ ಮಿಸ್ ಆಗಬಾರ್ದು ಅಂತೇಳಿ ಅವರೇ ಖುದ್ದಾಗಿ ಫೋನ್ ತೊಗೊಂಡು ಅವರೇ ಇನ್ವೈಟ್ ಮಾಡಿ ವಿಶೇಷವಾದಂಥ ನಂದಿನಿ ಸ್ವೀಟ್ನೇ ತರ್ತಾರೆ. ಯಾಕೆಂದರೆ ಯಾವುದೋ ಲೋಕಲ್ ಸ್ವೀಟ್ ತಂದು ಇನ್ನೊಂದು ಬೇರೆ ಆ ಥರ ಅಲ್ಲ,
ಯಾಕೆಂದರೆ ಇದು ನಂದಿನಿ ಬ್ರ್ಯಾಂಡು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಅತ್ಯುತ್ತಮವಾದಂಥ ಬ್ರ್ಯಾಂಡು. ಈ ಸ್ವೀಟನ್ನೇ ಹಂಚೋದು ಮೂಲಕ ಆರೋಗ್ಯ ದೃಷ್ಟಿನೂ ಇಟ್ಕೊಂಡು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆಯಸ್ಸು ಆರೋಗ್ಯ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಶಿವಮೂರ್ತಣ್ಣರು ಯಾವುದೇ ಹಬ್ಬ ಮಾಡಲಿ, ಚಾಮುಂಡೇಶ್ವರಿ ದೇವಸ್ಥಾನ ಪೂಜೆ ಮಾಡಲಿ, ಎಲ್ಲರನ್ನೂ ಕರೀತಾರೆ. ಜನಬಾಂಧವ್ಯನ ಜಾಸ್ತಿ ಇಟ್ಕೊಂಡಿದ್ದಾರೆ. ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತಾರೆ. ಅದನ್ನು ನಾವು ಅವ್ರ ವಿಶ್ವಾಸಕ್ಕೆ ಹೋಗೊಟ್ಟು ಅವರು ಪೂಜೆ ಕರೆದಾಗ ನಾವು ಎಲ್ಲರೂ ಬರ್ತೀವಿ. ಎಷ್ಟೋ ಜನಕ್ಕೆ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮಂಥ ಊರು ಬಿಟ್ಟು ಬಂದಿರೋರಿಗೆ ಅಂಥ ರಕ್ಷಣೆ ಇಲ್ಲದಾಗ ರಕ್ಷಣೆ ಕೊಟ್ಟಿದ್ದಾರೆ. ನಾವು ಇವರಲ್ಲಿ ಇರೋದೇ ಬೇಡ ಅನ್ನೋ ಲೆವೆಲಲ್ಲಿ ನಮಗೆ ಒಂದು ಸತಿ ಕಿರಿಕಾರಾಗ ಅವ್ರು ಬಂದು ನಾನಿರಿಂಗ್ ಕಣ್ರಿ ಎಲ್ಲ ಯಾರು ಹೋಗಬೇಡಿ ಅನ್ನೋ ಥರಕ್ಕೆ ಧೈರ್ಯ ಕೊಟ್ಟು ಈ ಅತಿ ಹೆಚ್ಚು ಜನಗಳ ವಿಶ್ವಾಸನ ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ನಾವು ಇವರಿಂದ ಅಷ್ಟೊಂದು ಜನ ಇರ್ತೀವಿ ಅಷ್ಟೇ. ಇವರು ಯಾವತ್ತೂ ವಿಶ್ವಾಸಕ್ಕೆ ಬೆಲೆ ಕೊಡ್ತಾರೆ. ಮತ್ತು ಹಬ್ಬ ಆಗಲಿ ಯಾವುದೇ ದೇವ್ರ ಪೂಜೆ ಆಗಲಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ. ಎಲ್ಲರಿಗೂ ಕರೆದು ಅವ್ರ ಕೈಲಾಗಿದ್ದು ಕೊಟ್ಟು ಇದು ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಬೇಡ್ಕೊಳ್ತೀವಿ.